ಏನೋ ಸುಮಲತಾ ಅಂಬರೀಶ್ ಅವರನ್ನ ಮನವೊಲಿಸಲು ನನಗೆ ಹೇಳಿಲ್ಲ, ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಮನವೊಲಿಸುವಂತೆ ನನಗೆ ಹೇಳಿಲ್ಲ ಅನ್ನುವಂಥ ಮಾತನ್ನ ಈಗ ಹುಬ್ಳಿ ಏರ್ಪೋರ್ಟ್ನಲ್ಲಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸುಮಲತಾ ಹೋಗೋದಿಲ್ಲ ಅನ್ನುವ ವಿಶ್ವಾಸ ನಮಗಿದೆ, ಅವರ ಮನವೊಲಿಸುವಂತೆ ನನ್ನನ್ನು ಯಾರೂ ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನ ಹುಬ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಸುಮಲತಾ ಅಂಬರೀಶ್ ಬಗ್ಗೆ ರೇವಣ್ಣ ಹೇಳಿಕೆ ವಿಚಾರ ಬಗ್ಗೆ ಕೇಳಿದಾಗ ನಿನ್ನೆ ರೇವಣ್ಣನ ಅವಮಾನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಕೂಡ ಶಿವಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಕೆಲವು ಹೊತ್ತಿನ ಮುಂಚೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಳಿಸ್ಕೊಡ್ಲಾಗ್ತಾ ಇದೆ ಟ್ರಬಲ್ ಶೂಟ್ ಮಾಡೋಕೆ ಅನ್ನುವಂಥ ಮಾಹಿತಿ ಏನು ಬಂತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಇದನ್ನ ಬಹಿರಂಗವಾಗಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಿರೋ ಪ್ರಕಾರ ಅವರಿಗೆ ಅಂತಹ ಯಾವುದೇ ಜವಾಬ್ದಾರಿಯನ್ನು ವಹಿಸಿಲ್ಲ ಅನ್ನುವಂಥ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಪಾರ್ಟಿ ವಿರುದ್ಧ ಹೋಗೋದನ್ನುವ ನಂಬಿಕೆ ಕೂಡ ನನಗಿದೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಡಿ.ಕೆ. ಶಿವಕುಮಾರ್ ಮಂಡ್ಯಕ್ಕೆ ಹೋಗ್ತಾರೆ, ಅಲ್ಲಿ ಟ್ರಬಲ್ ಶೂಟ್ ಮಾಡೋಕ್ಕೆ ಅವ್ರನ್ನ ಕಳಿಸ್ಕೊಡ್ಲಾಗ್ತಾ ಇದೆ ಅನ್ನುವಂಥ ವರದಿಗಳ ನಡುವೆನೆ ಈಗ ಅದನ್ನ ಬಹಿರಂಗವಾಗಿ ಒಪ್ಕೊಳ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಇಲ್ಲಿ ಅಂತ. ಅಮೃತ ಪ್ರಸಾದ್, ನಿನ್ನೆಯಿಂದ ಈ ಒಂದು ಸುದ್ದಿ ಓಡಾಡ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯದಲ್ಲಿ ಏನು ಸುಮಲತಾ ಬೆಂಬಲಿಗರಿರಬಹುದು ಅಥವಾ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾ ಅವರನ್ನ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ಒಂದು ಏನು ಬೆಂಬಲದ ಮಾತುಗಳನ್ನ ಆಡ್ತಾ ಇದ್ರು, ಅವರನ್ನ ಮನವೊಲಿಸಬೇಕು ಮತ್ತು ಈಗಾಗಲೇ ಏನು CLP ನಾಯಕ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಘೋಷಣೆ ಮಾಡಿರುವಂತೆ JDS-ಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ನೀಡ್ತಾ ಇದ್ರು. ಈಗಾಗಲೇ ಏನು ಅಂತಂದ್ರೆ ಆ ಒಂದು ಉದ್ದೇಶಕ್ಕೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ನಾಯಕರ ವಿರುದ್ಧನೇ ಸ್ಟೇಟ್ಮೆಂಟ್ ಗಳನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆ ಏನಂತಂದ್ರೆ ಅಲ್ಲಿನ ಮಂಡ್ಯದಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಮತ್ತು ಅಲ್ಲಿನ ಟ್ರಬಲ್ ಶೂಟರ್ ಗಳನ್ನ ಸೈಲೆಂಟ್ ಮಾಡೋ ಉದ್ದೇಶದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಸಂಧಾನಕ್ಕೆ ಮಂಡ್ಯ ಕಳಿಸಲಾಗ್ತಾ ಇದೆ ಮತ್ತು ಮಂಡ್ಯಕ್ಕೆ ನಾಳೆ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಮತ್ತು ಸುದ್ದಿ ನಿನ್ನೆಯಿಂದನೂ ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಸ್ವತಃ ಡಿ.ಕೆ.ಶಿನೇ ಸ್ಪಷ್ಟಪಡಿಸಿರುವಂತದ್ದು, ನನ್ಗೆ ಯಾರು ಕೂಡ ಹೇಳಿಲ್ಲ, ಸುಮಲತಾ ಅವರನ್ನು ಮನವೊಲಿಸೋದಾಗ್ಲಿ ಸಂಧಾನ ಮಾಡೋದಾಗ್ಲಿ ನಾನು ಯಾವುದೇ ರೀತಿಯಾದಂತ ಕೆಲಸಗಳಿಗೆ ನಾನು ಹೋಗ್ತಾ ಇಲ್ಲ, ನನಗೆ ಈ ರೀತಿಯಾದಂತ ಚಟುವಟಿಕೆ ಮಾಡಕ್ಕೆ ಯಾರು ಕೂಡ ಪಕ್ಷದಿಂದ ಆಗ್ಲಿ ಅಥವಾ ನಾಯಕರ ವತಿಯಿಂದ ಆಗ್ಲಿ ಇಲ್ಲಿವರೆಗೂ ನನಗೂ ಕೂಡ ಇಂಟಿಮೇಷನ್ ಬಂದಿಲ್ಲ ಅನ್ನುವಂತ ಒಂದು ಮಾತುಗಳನ್ನು ಹೇಳಿದ್ರು. ಅಲ್ಲದೆ ಏನು ಅಂತಂದ್ರೆ ಈಗಾಗಲೇ ಮಂಡ್ಯ ಟಿಕೆಟ್ ಅನ್ನ ನಾವು JDS-ಗೆ ಬಿಟ್ಕೊಟ್ಟಿದೀವಿ ಅನ್ನುವಂತ ಒಂದು ಮಾತುಗಳನ್ನ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಕೂಡ ಪುನರುಚ್ಚಾರ ಮಾಡಿದ್ರು. ಅಲ್ಲದೆ ನಾವ್ ಈಗಾಗಲೇ ಏನು ಕೊಯಿಲೇಷನ್ ಗೌರ್ಮೆಂಟ್ ಪ್ರಕಾರ ಏನು ಕೊಯಿಲೇಷನ್ ನಾವು ಹೋಗ್ತಾ ಇದ್ವಿ MP ಎಲೆಕ್ಷನ್ಗೆ, ಆ ಪ್ರಕಾರ ಈಗಾಗಲೇ ಸಿಟ್ಟಿಂಗ್ MP ಮಂಡ್ಯ ಮತ್ತು ಹಾಸನದಲ್ಲಿ ಇರೋದ್ರಿಂದ ಸಹಜವಾಗಿ ಎರಡು ಕ್ಷೇತ್ರಗಳು ಕೂಡ JDS ಪಾಲಾಗುತ್ತೆ. ಹೀಗಾಗಿ ಏನು ಅಂತಂದ್ರೆ ಈಗಾಗಲೇ ನಾವು ಸುಮಲತಾ ಅವರಿಗೂ ಕೂಡ ಹೇಳಿದೀವಿ ಮಂಡ್ಯ ಕ್ಷೇತ್ರ JDS-ಗೆ ಹೋಗುತ್ತೆ ಅನ್ನುವಂತ ಒಂದು ಮಾತುಗಳನ್ನು. ಅದಾಗಿಯೂ ಕೂಡ ಅವರು ಪಕ್ಷೇತರವಾಗಿ ಸ್ಪರ್ಧಿಸುವಂತ ಮನಸ್ಸು ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಮತ್ತು ಅದು ಅವ್ರ ಸ್ವತಂತ್ರರು ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಂಧಾನಕ್ಕೆ ಹೋಗ್ತಾರೆ, ಟ್ರಬಲ್ ಶೂಟರ್ ಖ್ಯಾತಿ ಏನು ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯದಲ್ಲಿ ಹೋಗಿ ಅವ್ರನ್ನ ಮನವೊಲಿಸ್ತಾರೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಅದೆಲ್ಲವೂ ಕೂಡ ಬಹಿರಂಗವಾಗಿ ತೆರೆ ಎಳೆದಿದ್ದಾರೆ, ನಾನು ಹೋಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ನಾಳೆವರೆಗೂ ಕಾದ್ ನೋಡ್ಬೇಕು ಅಮರ್ ಪ್ರಸಾದ್, ಅವ್ರ ನಿಜವಾಗ್ಲೂ ಅಲ್ಲಿ ಹೋಗ್ತಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಥ್ಯಾಂಕ್ ಯು ದತ್ತಾತ್ರೇಯ.